ಜೆಎಚ್ ಪಟೇಲ್ ರಾಜಕಾರಣಿಯಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಕೊಡುಗೆ ಅಪಾರವಾದುದು. ಅವರ ತತ್ವ ಸಿದ್ಧಾಂತಗಳ ಹಾದಿಯಲ್ಲಿ ಇವತ್ತಿನ ಯುವ ರಾಜಕಾರಣಿಗಳು ನಡೆಯಬೇಕಾಗಿದೆ ಎಂದು ವಿಧಾನಸಭೆ ಮಾಜಿ ಅಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಬಣ್ಣಿಸಿದರು. ನಗರದ ಕನ್ನಡ ಭವನದಲ್ಲಿ ಜೆಎಚ್ ಪಟೇಲ್ ಪ್ರತಿಷ್ಠಾನದಿಂದ ಹಮ್ಮಿಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ರವರ 25ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಹಲವಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಲೂ ಕೂಡ ಹೇಳಿದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಉದ್ಘಾಟನೆ ಮಾಡಿದಂಥ ನಮ್ಮ ಹಿರಿಯ ಸಹೋದರ ಕೆಆರ್ ರಮೇಶ್ ಕುಮಾರ್ ಅವರಿಗೆ ಅಧ್ಯಕ್ಷತೆ ವಹಿಸಿ ನ್ಯಾಯಮೂರ್ತಿ ಗೋಪಾಲ್ ಅವರಿಗೆ ನ್ಯಾಯಮೂರ್ತಿ ಗೋಪಾಲ್ ಅವರಿಗೆ ನಮ್ಮ ಗೌರವ ಸಮರ್ಪಣೆ. ಹಾಗೆ ಬಿ ಆರ್ ಸುದರ್ಶನ್ ಅವರು ನಮ್ಮ ತಂದೆಯ ಆತ್ಮೀಯರು, ಅವರಿಗೂ ಕೂಡ ಗೌರವ ಸಮರ್ಪಣೆ. ಅವನು ಮಡಿವಾಳ ಸಮಾಜಕ್ಕೆ ಸೇರಿರ್ತಾನೆ. ಬ್ಯಾಕ್ವರ್ಡ್ ಕ್ಲಾಸ್, ಬದ್ಧತೆ, ಅಂತಃಕರಣ, ಏನಲ್ಲೇ ಹುಟ್ಟಿರ್ಬೇಕಾ, ಸ್ಟ್ಯಾಂಪ್ ಹೊತ್ಕೊಂಡಿರ್ಬೇಕಾ, ಜಾಕೆಟ್ ತಗೊಂಡಿರ್ತಾರ. ಯಾರಾದರೂ ಒಬ್ಬ ಮನುಷ್ಯನ ಅಂತಃಕರಣ ಶುದ್ಧವಾಗಿದ್ದರೆ ಹೇಗೆ ಕೆಲಸ ಮಾಡಬಹುದು? ಪಟೇಲ್ ಯಾವಾಗಲೂ ಹೇಳೋರು, ರಾಜಕಾರಣಿಗೆ ಹೃದಯ ತಲೆ ಒಳಗಿರ್ಬೇಕು. ಅವನು ಹೃದಯವಂತರಾಗಿ ಆಲೋಚನೆ ಮಾಡಬೇಕಂತೆ. ಅಧಿಕಾರಿಗೆ ಅವನ ತಲೆ ಹೃದಯದಲ್ಲಿರ್ಬೇಕಂತೆ, ಅವನ ಜನಪರವಾಗಿರ್ಬೇಕಂತೆ. ಏನಕ್ಕೆ ಅವ್ರು ಸ್ಮರಣೆ ಮಾಡೋದು? ಯಾವುದೇ ವಿಷಯ, ನಾನು ಸ್ಪೀಕರ್ ಆಗಿದ್ದೆ, ಅಧಿವೇಶನ ಇಲ್ಲಿದ್ದಾಗ ಒಂದ್ಸಲ ವಿಧಾನಸೌಧಕ್ಕೆ ನಾನು ನನ್ನ ಕಚೇರಿ ಒಂದಷ್ಟು ಜನ ಹೆಣ್ಮಕ್ಳು ಅಲ್ಲಿ ಸಾರಿಸ್ತಾ ಇದ್ದಾರೆ. ಕನ್ನೈಲಿ ನೈಲಿ ಅಂತದ್ದು ಇದನ್ನು ಕೆಮಿಕಲ್ಸ್ ಅಲ್ಲ, ಕೈಯೆಲ್ಲ ಪಾಪ ಕಿತ್ತೋದು ಕಾಣುತ್ತೆ. ಅವರು ನಾವು ಹೋದ ತಕ್ಷಣ ಹೆದರ್ಸ್ಬಿಟ್ಟಿರ್ತಾರೆ, ಸಾಹೇಬ್ರು ನಾವು ದೇವತರ ಕಾಣ್ತೇವೆ. ಚೆನ್ನಾಗಿ ಓಡಿಸಿಕೊಡ್ತಾ ನಿಂತಮ್ಮ ಅಂತ ಎಲ್ಲ ನಿಂತು ಜಡ್ ಸಾಹೇಬ್ ಗಮನಿಸ್ಬೇಕು. ಅವ್ರಿಗೆಲ್ಲ ನಾನು ಚೇಂಬರ್ಸ್ ಹೊರಡ್ತಾ ಇದ್ದೆ. ಚೇರ್ಸ್ ಕೊಟ್ಟು ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಆ ಬದಲಾವಣೆ. ನನ್ನ ತಾಯಿಗೆ ಅಕ್ಷರ ಬರ್ತಾ ಇರಲಿಲ್ಲ, ಚಪ್ಪಲಿ ಹಾಕ್ಕೊಡ್ತಿರ್ಲಿಲ್ಲ, ಹಳ್ಳಿಲೇ ಇದ್ದಿದ್ದು. ನನ್ನ ತಾಯಿಗೆ ಜಾತಿ ಬ್ರಾಹ್ಮಣರು ಇಲ್ಲ ಅಂತ ನಾವಿದ್ದಂಥ ಸ್ಥಿತಿ. ನನಗೆ ನನ್ನ ತಾಯಿ ಅವರೆಲ್ಲರೂ ಕಾಣಿಸಿದ್ರು. ಏನು ವಿಷಯ ಅಂತಂದ್ರೆ, ವಿಧಾನಸಭೆಯ ಅಧಿವೇಶನ ಇದ್ದಾಗ ಕೆಲವು ಹೆಣ್ಮಕ್ಳನ್ನ ತಾತ್ಕಾಲಿಕವಾಗಿ ನಾವು ನೇಮಕ ಮಾಡ್ಕೊಳ್ತೀವಿ. ಕಸ ಹೊಡೆಯಕ್ಕೆ ಬರ್ತಾರೆ, ಅಧಿವೇಶನ ಆಗೋದ್ಮೇಲೆ ಅವ್ರಿಗೆ ಕೆಲಸ ಇದೆ, ಅವ್ರು ಇದಕ್ಕೆ ಓದ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಹೋಗೋದಿಲ್ಲ. ಅವ್ರು ನಮ್ಮ ಸರ್ಕಾರಿ ನೌಕರರ ಪಟ್ಟಿಯಲ್ಲಿಲ್ಲ, ರೋಡ್ಸಲ್ಲಿಲ್ಲ. ಅನಧಿಕೃತವಾಗಿ ಅಲ್ಲೆಲ್ಲ ಕಸ ಹೊಡೆಯೋದು, ಅದು ಇದು ಎಲ್ಲ ಚರ್ಚೆ